ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗೋಪಾಲ ಗ್ರಾಮ ಪಂಚಾಯಿತಿಯ 2ನೇ ಬ್ಲಾಕಿನ ಸದಸ್ಯರಾದ ಜಗನ್ನಾಥ್ ರವರು ಆಕಸ್ಮಿಕ ನಿಧನರಾದ ಮೇಲೆ ಸರ್ಕಾರದ ಆದೇಶದ ಮೇರೆಗೆ ಇದೇ ತಿಂಗಳು 6/11/2024ರಿಂದ ಚುನಾವಣೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು, ಇದರಲ್ಲಿ 4 ಜನ ನಾಮಿನೇಷನ್ ಮಾಡಿದ್ದು, ಚುನಾವಣೆ ನಾಮಿನೇಷನ್ ಮಾಡಿದಂತಹ ದಯಾನಂದ್, ಮಂಜುನಾಥ್, ಪುಷ್ಪಾ ಜಗನ್ನಾಥ್, ಜಯಕುಮಾರ್ ರವರುಗಳು ಕಣದಲ್ಲಿ ಇದ್ದರು. ಆದರೆ ಭದ್ರಾವತಿಯ ಮಾನ್ಯ ಶಾಸಕರಾದ BK ಸಂಗಮೇಶ್ ರವರ ಸಹೋದರರು ಎಂಸಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ BK ಶಿವಕುಮಾರ್ ರವರ ನೇತೃತ್ವದಲ್ಲಿ ಪುಷ್ಪಾ ಜಗನ್ನಾಥ್ ರವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಗೋಪಾಲ ಕಾಲೋನಿ ಪ್ರಕಾಶ್, ತಮ್ಮಯ್ಯ, ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ SM ನಾಗರಾಜ್ ನಾಯ್ಕ, ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ S ದರ್ಶನ್ ಅಲಿಯಾಸ್ ಉಪ್ಪಿ ಹಾಗೂ ಚುನಾವಣಾಧಿಕಾರಿಗಳಾದ ವಿಜಯಕುಮಾರ್ ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ D ಚೇತನ್ ಹಾಗೂ ಗ್ರಾಮಸ್ಥರುಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಈ ದಿನ ಗೋಪಾಲ ಗ್ರಾಮ ಪಂಚಾಯತಿಯಲ್ಲಿ ಒಂದು ಉಪಚುನಾವಣೆ ಇತ್ತು. ಅದು ಗೋಪಾಲ ಕಾಲೋನಿಯಲ್ಲಿ ನಾವು 4 ಜನ ಸ್ಪರ್ಧಿಗಳಿದ್ವಿ. ಕಳೆದ ಬಾರಿ ನಮ್ಮ ಜಗಣ್ಣವರಿದ್ದರು, ಅವರ ಧರ್ಮಪತ್ನಿ ಪುಷ್ಪಕ್ಕ ಅವರಿಗೆ ಆ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅಂದ್ಬಿಟ್ಟು ಎಲ್ಲರೂ ಒಮ್ಮತದಿಂದ ಪುಷ್ಪಕ್ಕ ಅವರಿಗೆ ನಾವು ಸಂತೋಷದಿಂದ ಅವರಿಗೆ ಈ ಉಪಚುನಾವಣೆಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ತುಂಬ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹಾರೈಸ್ತಾ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ನಮಸ್ಕಾರ. ನಾನು ಈ ಗೋಪಾಲ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ಹಿಂದೆ ಕೆಲವು ದಿನಗಳ ಹಿಂದೆ ನಮ್ಮ ಸ್ನೇಹಿತರಾದ ಜಗಣ್ಣನವರು ಅಕಾಲಿಕ ಕಾರಣಗಳಿಂದ ನಿಧನ ಹೊಂದಿದ್ದಾರೆ. ಆ ಸ್ಥಾನ ತೇರ್ಗಡೆಯಾಗಿತ್ತು. ಆ ಸ್ಥಾನಕ್ಕಾಗಿ ಇಂದು ಉಪಚುನಾವಣೆ ನಡೆಯಬೇಕಾಗಿತ್ತು. ಆ ಸಂದರ್ಭದಲ್ಲಿ ಗೋಪಾಲ ಕಾಲೋನಿ ಅಭ್ಯರ್ಥಿಗಳಾದ ದಯಣ್ಣ ಮತ್ತು ಜಯಕುಮಾರಣ್ಣ ಮತ್ತು ಮಂಜಣ್ಣ ಅವರು ಸಹೃದಯದಿಂದ ಒಪ್ಕೊಂಡು ಈ ನಮ್ಮ ಜಗನ್ನಾಥ ಅವರ ಧರ್ಮಪತ್ನಿಯಾದ ಪುಷ್ಪಾ ಜಗನ್ನಾಥ್ ಅವರು ಸ್ಪರ್ಧೆ ಆರೋಪ ಮಾಡಿದರು. ಎಲ್ಲ ಒಮ್ಮತದಿಂದ ಒಗ್ಗೂಡ್ಕೊಂಡು ಮಹಿಳೆಗೆ ಒಂದು ಸ್ಥಾನಮಾನ ಕೊಡಬೇಕು, ಮಹಿಳೆಗೆ ಒಂದು ಗೌರವ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎಲ್ಲ ಗ್ರಾಮಸ್ಥರು ಬೆಳಗ್ಗೆ ಕೂತು ಒಂದು ಒಳ್ಳೆಯ ಅಂತಿಮ ನಿರ್ಧಾರಕ್ಕೆ ಶಿವಣ್ಣ ಅವರ ನೇತೃತ್ವದಲ್ಲಿ ಶಿವಣ್ಣ ಮತ್ತು ನಮ್ಮ ಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಮಹಿಳೆ ಎಲ್ಲದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ಎಲ್ಲರೂ ಮಹಿಳೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಅವರು ನಮ್ಮ ಗ್ರಾಮ ಪಂಚಾಯತಿ ಇವತ್ತು ಗೋಪಾಲ ಕಾಲೋನಿಯಲ್ಲಿ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರ ಚುನಾವಣೆ ನಡೀಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಹಿರಿಯ ಗೋಪಾಲ ಕಾಲೋನಿಯಲ್ಲಿ ಇರತಕ್ಕಂಥ ತಮ್ಮಣ್ಣವರಾಗಲಿ, ಪ್ರಕಾಶ್ ಅವರಾಗಲಿ, ಮಣಿಯವರಾಗಲಿ, ಪ್ರಶಾಂತ್ ಅವರಾಗಲಿ ಎಲ್ಲ ಊರಿನ ಒಂದು ಗಣ್ಯರು ಹಿರಿಯರು ಎಲ್ಲ ಸೇರಿ ಕೇವಲ ಇನ್ನು 1 ವರ್ಷ ಚುನಾವಣೆ ಇರೋದ್ರಿಂದ ಚುನಾವಣೆ ಮಾಡೋದು ಬೇಡ, ಎಲ್ಲರೂ ಒಮ್ಮತದಿಂದ ಒಂದೇ ಒಂದು ಕ್ಯಾಂಡಿಡೇಟ್ ಮಾಡಿ ಅಂತೇಳಿ ಎಲ್ಲರೂ ಊರಲ್ಲಿ ಒಂದು ಗ್ರಾಮ ದೇವತೆಯಾದಂಥ ಮಾರಿಯಮ್ಮ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಹಿರಿಯರು ಮತ್ತು ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಕೂತ್ಕೊಂಡು ಯಾವುದು ಚುನಾವಣೆ ಬೇಡ, ನಮ್ಮ ಊರಲ್ಲಿ ಒಂದೇ ಅಣ್ಣ ತಮ್ಮಂದಿರಾಗಿರೋಣ, ಈ ಒಂದು 8 ತಿಂಗಳಿಗೋಸ್ಕರ ಚುನಾವಣೆ ಮಾಡೋದು ಬೇಡ ಅಂತೇಳಿ ಕೊನೆಗೆ ಮಾನ್ಯ ಶಾಸಕರು ಶ್ರೀನಿವಾಸ್ ಅವರಿಗೂ ಕೂಡ ಫೋನ್ ಮಾಡಿದ್ವಿ. ಅವರು ಕೂಡ ಅದೇ ಒಳ್ಳೆತನದಿಂದ ಮಾಡಿ ಊರಿನಲ್ಲಿ ಯಾವುದೋ ಒಂದು ಅಣ್ಣ ತಮ್ಮಗಳಂಗಿರಲಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವನ್ನು ಸೂಚಿಸ್ತಿದ್ದಾರೆ, ಎಲ್ಲರೂ ಸೇರಿ ಹಂಗಾಗಿ ಎಲ್ಲ ಒಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಅವರು ಸಹ ನಿರ್ದೇಶನ ಕೊಟ್ಟರು. ಆ ನಿರ್ದೇಶನದಂತೆ ಇವತ್ತು ಎಲ್ಲರೂ ಸೇರಿ ಇವತ್ತು ಪುಷ್ಪಾ ಜಗನ್ನಾಥ್ ಅವರಿಗೆ ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮಸ್ಥರು ಸಹಕರಿಸ್ಯಾರೆ. ಹಾಗಾಗಿ ನಾವು ಕೂಡ ಬಂದು ಇವತ್ತೆಲ್ಲ ಊರಿನವ್ರು ಎಲ್ಲರೂ ನಮಗೊಂದು ಗೌರವ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಎಡಿಟ್ ಮಾಡಿ ಹಾಕ್ಬೇಕು ಮತ್ತೆ ನೀವು ಇಟ್ಲ ಬಂದ್ರೆ ಇಲ್ಲಿ ಕಾಣ್ತೀರ ಅಟ್ಲ ಹೋಗ್ತಾ ಬೇಡ. ಪುಷ್ಪಕ ಈ ಕಡೆ ಮುಂದೆ ಬರ್ತೀವಿ.
ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇವರಿಗೂ ಹಾಗೂ ಗೋಪಾಲ ಕಾಲೋನಿ ಗ್ರಾಮಸ್ಥರಿಗೂ ಎಲ್ಲರಿಗೂ ನಾವು ವಂದಿಸುತ್ತಾ ನಾವು ಮಾತುಗಳನ್ನು ಮುಗಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಗೋಪಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ನೂತನವಾಗಿ ಆಯ್ಕೆಯಾಗಿದ್ದೀನಿ. ಈ ದಿನ ಗೋಪಾಲ ಪಂಚಾಯತಿ ಗೋಪಾಲ ಕಾಲೋನಿಯ ಒಂದು ಭಾಗದಲ್ಲಿ ಉಪಚುನಾವಣೆ ಇತ್ತು. ನಮ್ಮ ಸ್ನೇಹಿತರಾದ ಜಗಣ್ಣನವರ ಅಕಾಲಿಕ ನಿಧನದಿಂದ ಈ ಸ್ಥಾನ ತೆರವಾಗಿತ್ತು. ಆ ಸ್ಥಾನಕ್ಕೆ ನಮ್ಮ ಗೋಪಾಲ ಕಾಲೋನಿಯ 4 ಜನ ಸ್ಪರ್ಧಿಗಳು ಅರ್ಜಿಯನ್ನು ಸಲ್ಲಿಸಿದರು. ಇವತ್ತು ನಮ್ಮ ಹಿರಿಯರಾದ ಶಿವಣ್ಣ ಮತ್ತು ಪ್ರಕಾಶಣ್ಣನವರ ನೇತೃತ್ವದಲ್ಲಿ ಗೋಪಾಲ ಕಾಲೋನಿಯಲ್ಲಿ ಒಂದು ಸಭೆ ನಡೆದು 3 ಜನ ಸ್ಪರ್ಧಿಗಳು ಸ್ಪರ್ಧೆಯಿಂದ ಹಿಂದೆ ಸರಿದು ಎಲ್ಲರ ಒಮ್ಮತದಿಂದ ಆ ಸ್ಥಾನಕ್ಕೆ ಶ್ರೀಮತಿ ಜಗಣ್ಣನವರ ಧರ್ಮಪತ್ನಿ ಪುಷ್ಪಾ ಜಗನ್ನಾಥ್ ಅವರನ್ನು ಆಯ್ಕೆ ಮಾಡಿರುವುದು ಸಂತೋಷದ ವಿಷಯವಾಗಿದ್ದು, ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಶಿವಣ್ಣ ಮತ್ತು ಪ್ರಕಾಶಣ್ಣನವರು ವಹಿಸಿಕೊಂಡು ಸಂತೋಷದ ಸುದ್ದಿ ಹಾಗೂ ಗ್ರಾಮದಲ್ಲಿ ಈ ಥರ ಒಂದು ಬೆಳವಣಿಗೆ ನಡೆದಿರೋದು ಒಂದು ಸಂತೋಷದ ಸುದ್ದಿಯಾಗಿ ಇವತ್ತು ಈ ನಮ್ಮೆಲ್ಲರ ಮುಂದೆ ಬಂದಿದೆ. ಹಾಗಾಗಿ ಗೋಪಾಲ ಕಾಲೋನಿ ಹಾಗೂ ಪಂಚಾಯಿತಿಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ 12 ಮಾತು ಮುಗಿಸ್ತಾ ಇದ್ದೀನಿ. ಕಾಲೋನಿ ಉಪಚುನಾವಣೆಯಲ್ಲಿ ಜಗಣ್ಣವರಿಗೆ ಹಿಂದೆ ಅವಿರೋಧ ಆಯ್ಕೆಯಾಗಿತ್ತು. ಜಗಣ್ಣವ್ರ ಮನೆಯಲ್ಲಿ ಅವಿರೋಧ ಆಯ್ಕೆಯಾಗಿದೆ. ಅದೇ ರೀತಿ ಈಗ ಎಲ್ಲ ವಾಪಸ್ ತಗೊಂಡಿರುವಂಥ 3 ಜನ ವಾಪಸ್ ತಗೊಂಡಿದ್ದಾರೆ. ಮಂಜುನಾಥ್ ಮತ್ತು ದಯಾನಂದು ಶಿವಣ್ಣನವರ ನೇತೃತ್ವದಲ್ಲಿ ಈಗ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ, ಪುಷ್ಪಕ್ಕನವ್ರನ್ನ. ಅದಕ್ಕಾಗಿ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಆಯ್ಕೆ ಮಾಡಿದ್ದೀರಾ, ಧನ್ಯವಾದ ಎಲ್ಲರಿಗೂ.